ನಿಮ್ಮ ಲೈಫಲ್ಲಿ ನಿಮ್ಮನ್ನು ತುಂಬ ಟೀಸ್ ಮಾಡಿರೋರು ಇರ್ತಾರೆ, ತುಂಬ ಬೈದಿರೋರು ಇರ್ತಾರೆ, ನಿಮಗೆ ತುಂಬ ದುಃಖ ತಂದುಕೊಟ್ಟಿರೋರು ಇರ್ತಾರೆ, ಕೆಳಗೆ ಬಿದ್ದಾಗ ನಕ್ಕಿರ್ತಾರೆ. ನೀವು ನೋವು ಅನುಭವಿಸ್ಬೇಕಾದ್ರೆ ಯಾರೂ ಬಂದು ನಿಮ್ಮ ಜೊತೆ ನಿಂತಿರೋದಿಲ್ಲ. ಇಷ್ಟೆಲ್ಲ ಆದಾಗ ನಿಮಗೆ ಬೇಜಾರಾಗದೇ ಇರುತ್ತಾ? ನಿಮಗೆ ಹರ್ಟ್ ಆಗ್ದಲೇ ಇರುತ್ತಾ? ಆ್ಯಂಡ್ ಇದರಿಂದ ನೀವು ದುಃಖ ಪಡ್ದಲೇ ಇರೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟ್ ತಾನೆ? ಹೌದು ತಾನೆ? ಅಕ್ಸೆಪ್ಟ್ ಮಾಡಿರ್ತೀರಾ ಇದನ್ನು? ನಿಮ್ಮ ಲೈಫಲ್ಲಿ ಆಗಿದೆ ಅಲ್ವಾ ಈ ಥರ? ಆದರೆ ನನಗೊಂದು ಹೇಳಿ, ಯಾರೋ ಇನ್ನೊಬ್ಬರು ಬಿಹೇವಿಯರಿಂದ ನೀವು ನೋವು ಪಟ್ರಿ. ಸೊ ಇದರಿಂದ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜ್ ಆಯಿತಾ? ಅಥವಾ ನಿಮಗೆ ನೋವು ಕೊಟ್ಟಿರೋರು ಏನಾದರೂ ಚೇಂಜ್ ಆದ್ರಾ? ಅಯ್ಯೋ ನೋವು ಕೊಟ್ಬಿಟ್ಟೆ ಇವ್ರಿಗೆ, ಹಂಗೆ ಮಾಡಬಾರ್ದಾಗಿತ್ತು ಅಂತ ಚೇಂಜ್ ಆದ್ರಾ? ಇವೆರಡಕ್ಕೂ ನಿಮ್ಗೆ ಆನ್ಸರ್ ಎಸ್ ಅಂತ ಇದೆಯಾ, ನೋ ಅಂತ ಇದೆಯಾ? ಆಬ್ವಿಯಸ್ಲಿ ನೋನೇ ಅಲ್ವಾ? ಸೊ ಎಲ್ಲ ಸರಿ ಹೋಗ್ಬಿಡುತ್ತಾ? ಇಲ್ಲ ಅಲ್ವಾ? ಹಾಗಾದರೆ ನೀವು ಹರ್ಟ್ ಆಗಿರೋದ್ರಿಂದ ಏನು ಚೇಂಜ್ ಆಗಲಿಲ್ಲ. ಅದೇ ನಿಮ್ಗೇನು ಅಫೆಕ್ಟೇ ಆಗಿಲ್ಲ, ನಿಮ್ಗೆ ಹರ್ಟೇ ಆಗಿಲ್ಲ ಅನ್ನೋ ರೀತಿ ನೀವು ತೋರಿಸ್ಕೊಂಡ್ರೆ ಏನಾದರೂ ಚೇಂಜ್ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ನಾನು ಗೈಡ್ ಮಾಡ್ತೀನಿ. ಸೊ ಯಾವ ರೀತಿ ನೀವು ನಿಮ್ಮನ್ನು ಟೀಸ್ ಮಾಡಿದವ್ರ ಮುಂದೆ, ನಿಮ್ಮನ್ನು ಆಡ್ಕೊಂಡವ್ರ ಮುಂದೆ, ನಿಮಗೆ ದುಃಖ ಕೊಟ್ಟವ್ರ ಮುಂದೆ ಇರಬೇಕು ನೀವು. ಸೊ ಆವಾಗ ಅದನ್ನು ನೋಡಿ ಅವರು ತುಂಬ ಹೊಟ್ಟೆವರಿ ಪಡ್ಕೋಬೇಕು. ಓಕೆನಾ? ಆ್ಯಂಡ್ ಗಿಲ್ಟಿ ಫೀಲ್ ಆಗಬೇಕು, ನಾನು ಇವ್ರಿಗೆ ಹಿಂಗೆ ಮಾಡಬಾರ್ದಿತ್ತು ಅಂತ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಬೇಕೆಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಹಾಗೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಜನಗಳನ್ನ ಗೆಲ್ಲಬೇಕಂದ್ರೆ, ಸಾರಿ ಅದು ಕರೆಕ್ಟ್ ವರ್ಡ್ ಅಲ್ಲ, ಜನಗಳು ನಿಮಗೆ ಮಾಡಿರೋವಂಥ ಅವಮರ್ಯಾದೆನ ನೀವು ಗೆಲ್ಲಬೇಕಂದ್ರೆ, ಓಕೆ, ನೀವೇನು ಮಾಡಬೇಕು ಗೊತ್ತಾ? ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಅಂಥವಕ್ಕೆಲ್ಲ ಕೇರೇ ಮಾಡೋದಿಲ್ಲ ಆ್ಯಂಡ್ ಅದರಿಂದ ನಿಮಗೇನು ಅಫೆಕ್ಟೇ ಆಗಿಲ್ಲ ಅಂತ ಅವ್ರ ಮುಂದೆ ನೀವು ತೋರಿಸ್ಕೋಬೇಕು. ಸೊ ಅವಾಗ ಮಾತ್ರ ನೀವು ಅದನ್ನು ಗೆಲ್ಲೋದಕ್ಕೆ ಸಾಧ್ಯ. ಅಷ್ಟೇ, ವೆರಿ ಸಿಂಪಲ್. ಅರ್ಥ ಏನಂದರೆ, ನಿಮಗೆ ನೋವೇ ಆಗಿಲ್ಲ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಹೇಳೋದು ಇಲ್ಲ. ಯಾಕಂದರೆ ನೋವು ಆಗೇ ಆಗಿರುತ್ತೆ ಎಲ್ರಿಗೂ. ನಾವೇನು ಕಲ್ಲ, ಮಣ್ಣ, ಜೀವ ಇಲ್ಲದೆ ಇರೋ ವಸ್ತುನ? ಹ್ಯೂಮನ್ ಬೀಯಿಂಗ್ಸ್, ಅಫ್ಕೋರ್ಸ್ ನೋವಾಗಿರುತ್ತೆ. ಆದರೆ ನಾನು ಹೇಳ್ತಿರೋದು ನೋವು ಪಡ್ಕೋಬೇಡಿ ಅಂತಿಲ್ಲ, ನೋವು ಆಗಿಲ್ಲದೆ ಇರೋ ರೀತಿ ತೋರಿಸ್ಕೊಳ್ಳಿ ಅಂತಿರೋದು. ಶೋ ಆಫ್ ಗೊತ್ತಿದೆಯಾ? ಆ್ಯಕ್ಟ್ ಮಾಡೋದು ಗೊತ್ತಿದೆ ಅಲ್ವಾ? ನಿಮಗೆ ಖಂಡಿತವಾಗಿ ನೋವು ಆಗಿದೆ, ಆದರೆ ನಿಮಗೆ ನೋವಾಗಿದೆ ಅಂತ ನಿಮ್ಮನ್ನ ಅವಮರ್ಯಾದೆ ಮಾಡಿರೋರ ಎದುರಿಗೆ ನೀವು ತೋರಿಸ್ಕೋಬೇಡಿ. ಅವ್ರಿಗೆ ಗೊತ್ತಾಗೋ ರೀತಿ ಮಾಡಬೇಡಿ. ನೀವು ಹರ್ಟ್ ಆಗಿದ್ದೀರಾ ಅವ್ರು ಹೇಳಿದ ಮಾತಿಂದ, ಅವ್ರು ಆಡಿಸ್ದಂಗೆ ನೀವು ಆಡ್ತಿದ್ದೀರಾ, ಅವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ರಿಯಾಕ್ಟ್ ಮಾಡ್ತಿದ್ದೀರಾ ಅನ್ನೋದು ತೋರಿಸ್ಕೋಬೇಡಿ ಅಷ್ಟೇ. ಅವ್ರು ಮಾಡಿರೋ ಆ ಅವಮಾನನ ನೀವು ಡೋಂಟ್ ಕೇರ್ ಅನ್ನೋ ರೀತಿಲಿ ಇದ್ದೀರಾ ಅನ್ನೋದನ್ನ ನೀವು ತೋರಿಸ್ಕೋಬೇಕಷ್ಟೇ. ಯಾಕಂದರೆ ನೀವು ಕೊರಗೋದು, ನೀವು ಹರ್ಟ್ ಆಗಿರೋದೇ ಅವ್ರಿಗೆ ಬೇಕಾಗಿರೋದು. ಅವ್ರು ಅದಕ್ಕೋಸ್ಕರನೇ ಆ ರೀತಿ ಮಾತಾಡ್ತಾರೆ, ಅದಕ್ಕೋಸ್ಕರನೇ ಅವಮಾನ ಮಾಡ್ತಾರೆ. ಅವ್ರಿಗೆ ಅದು ಸಿಕ್ಕಿದ್ರೆ, ನಿಮ್ಮ ರಿಯಾಕ್ಷನ್ ಇದೆಯಲ್ಲ, ನೋವಿನ ರಿಯಾಕ್ಷನ್, ಅದು ಸಿಕ್ಕಿದ್ರೇ ಅವ್ರಿಗೆ ಖುಷಿ ಆಗೋದು. ಸೊ ನೀವು ಅದನ್ನೇ ಅವ್ರಿಗೆ ಕೊಡದೆ ಹೋದರೆ ಹೆಂಗಿರುತ್ತೆ ಅವ್ರಿಗೆ? ರಿವರ್ಸ್ ನೀವು ಕೊಡುವಂತಹ ಆನ್ಸರ್ಸು ಅವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಕರೆಕ್ಟ್? ಇನ್ ಕೇಸ್ ನಿಮಗೆ ಬೇಜಾರಾಗಿದ್ದು ಅಥವಾ ದುಃಖ ಆಗಿದ್ದು ನೀವು ಅವ್ರಿಗೆ ತೋರಿಸ್ಕೊಂಡ್ರಿ ಅಂದ್ಕೊಳ್ಳಿ, ನಿಮ್ಮ ರೆಸ್ಪೆಕ್ಟ್ನ ನೀವೇ ಬಿಟ್ಕೊಟ್ಟಂಗೆ. ಬೇರೆಯವ್ರು ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ, ರೆಸ್ಪೆಕ್ಟ್ ಕಳೀತಾರೆ ಅನ್ನೋದು ಸೆಕೆಂಡ್ರಿ. ನಮ್ಮ ರೆಸ್ಪೆಕ್ಟ್ ನಾವು ಬಿಟ್ಕೊಡ್ಬಾರ್ದಲ್ವಾ? ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನ್ನಂಗೆ ನೀವು ತೋರಿಸ್ಕೊಟ್ಟಂಗಾಗುತ್ತೆ. ಅದ್ರ ಜೊತೆಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ಪವರ್ ನೀವು ಅವ್ರು ಯಾರಿಗೋ ಕೊಟ್ಟಂಗಾಗುತ್ತೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಟೆಂಪರರಿ ಪೇಯ್ನ್. ಓಕೆನಾ? ಅವ್ರೇನೋ ಒಂಥರ ಆಗ ನೀವು ರಿಯಾಕ್ಟ್ ಮಾಡ್ತೀರಾ, ದಟ್ಸ್ ಹಿಟ್. ಈಗ ಯಾರೋ ಏನೋ ಅಂದರು ಅಂತ ಒಂದಿನ ಬೇಜಾರಾಗ್ತೀರಾ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ದಿನ ಒಬ್ಬೊಬ್ರು ಏನೋ ಅಂತಾರೆ ಅಂತ ನೀವು ರೂಮಲ್ಲಿ ಸೇರ್ಕೊಂಡು ಬೀಗ ಹಾಕೋಬಿಟ್ಟು ವರ್ಷಾನ್ಗಟ್ಲೆ ಒಂದು ರೂಮಲ್ಲೇ ಇರೋಕ್ಕಾಗ್ಬಿಡುತ್ತಾ? ಇರ್ತೀರಾ ಹೇಳಿ? ನೀವು ಹುಟ್ಟಿರೋದು ಅದಕ್ಕೆ ಇಲ್ಲ ಅಲ್ವಾ? ಆ್ಯಂಡ್ ನಿಮಗೆ ಅಂತ ಜೀವನ ಸಿಕ್ಕಿರೋದೇನಕ್ಕೆ? ಈ ರೀತಿ ಹರ್ಟ್ ಹಾಕ್ಕೊಂಡು ನಿಮ್ಮ ಜೀವನ ಪ್ರತಿದಿನ ಹಾಳು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡಿರೋದಕ್ಕೆ? ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಗೊತ್ತಾ? ನಾನಿವಾಗ ಹೇಳ್ತೀನಿ ನಿಮಗೆ. ಸೊ ನೀವು ಆ ರೀತಿ ಬಿಹೇವ್ ಮಾಡಿದ್ರೆ ನಿಮಗೆ ಅಲ್ಲಿ ಚೇಂಜಸ್ ಆಗೋದು ಗೊತ್ತಾಗುತ್ತೆ. ಅಂಥವ್ರಿಗೆಲ್ಲ ನೀವು ಕನ್ಫ್ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅಂಥವ್ರ ಮುಂದೆ ನಗ್ತಾ ಜೀವನ ಮಾಡಿ. ನೀವು ಅವ್ರ ಮುಂದೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಒಳ್ಳೆ ಗಾಡೀಲಿ ಓಡಾಡಿ, ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತಿರೋದನ್ನ ತೋರಿಸ್ಕೊಡಿ, ಅವ್ರಿಗೆ ಗೊತ್ತಾಗೋಂಗೆ ಮಾಡಿ. ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡೋದು ಗೊತ್ತಾಗೋಂಗೆ ಮಾಡಿ. ಏನೇನು ಒಳ್ಳೇದಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ಅವ್ರಿಗೆ ಗೊತ್ತಾಗೋಂಗೆ ಮಾಡಿ. ಕೆಟ್ಟದಾಗೋದಿಲ್ಲ ಅಂತಿಲ್ಲ, ಆಗುತ್ತೆ. ಬಟ್ ಅದನ್ನು ತೋರಿಸ್ಕೊಂಡು ಏನು ಯೂಸು? ಅವ್ರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರಾ?
ನೀನು ಯಾವ ಲೆಕ್ಕ ನನಗೆ ಅಂತ ಅವ್ರ ಯೋಗ್ಯತೆನ ಅವ್ರಿಗೆ ತೋರಿಸ್ಕೊಡಿ. ನಾನು ನನ್ನ ಲೈಫಲ್ಲೇ ಬ್ಯುಸಿ ಇದ್ದೀನಿ, ನಿಂದು ಯಾವುದೋ ಯೂಸ್ಲೆಸ್ ಮಾತುಗಳಿಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡಿ ನೀವು. ಆಮೇಲೆ ನೋಡಿ ಅವ್ರು ಹೆಂಗೆ ಆಡ್ತಾರೆ ಅಂತ. ಇದೇನಿದು ಅಷ್ಟೆಲ್ಲ ಅನ್ನಲ್ಲ ಇವ್ರಿಗೆ, ಅಷ್ಟೆಲ್ಲ ಅವಮಾನ ಕೂಡ ಮಾಡಿದ್ರೆ ಏನು ಹರ್ಟ್ ಆಗಿಲ್ವಾ ಇವ್ರಿಗೆ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಕನ್ಫ್ಯೂಸ್ ಜೊತೆಗೆ ನಾಚಿಕೆ ಕೂಡ ಆಗುತ್ತೆ. ಹೌದು ತಾನೆ? ಒಂದು ನಿಮಿಷ ಥಿಂಕ್ ಮಾಡಿ ನೋಡಿ ನೀವೇನೆ. ಯಾರೋ ಏನೋ ಮಾಡ್ತಾರೆ, ಅದಕ್ಕೆ ನೀವು ರೆಸ್ಪಾಂಡೇ ಮಾಡಲಿಲ್ಲ ಅಂದರೆ ಅದು ಅವ್ರಿಗೆ ರಿವರ್ಸ್ ಅವಮಾನ ಆದಂಗೆ ತಾನೆ. ಇದೇನಿದೆ ಇವ್ಳ ಮಾತು ಯಾರೂ ಕೇಳ್ತಾನೂ ಇಲ್ಲ, ಅವ್ರು ರೆಸ್ಪಾಂಡು ಮಾಡ್ತಿಲ್ಲ, ಇವಳು ಸುಮ್ಮನೆ ಏನೇನೋ ಹೇಳ್ತಿದಾರಲ್ಲ ಅವ್ರ ಬಗ್ಗೆ ಅಂತ ಅಲ್ಲಿರೋರೆಲ್ಲರೂ ಅವ್ರಿಗೆ ಬೈಕೋತಾರೆ. ಕರೆಕ್ಟ್? ಈಗ ನೀವೇ ಆ ಥರ ಕೆಲಸ ಮಾಡಿದ್ರಿ ಅಂದ್ಕೊಳ್ಳಿ, ಬೇರೆಯವ್ರು ಯಾರೋ ನಿಮಗೆ ರಿಯಾಕ್ಟ್ ಮಾಡಲಿಲ್ಲ ಅಂದರೆ ನೆನೆಸ್ಕೊಳ್ಳಿ, ನಿಮಗೆ ಯಾರು ಒಂಥರ ನಾಚಿಕೆ ಆಗ್ತಿತ್ತು ತಾನೆ. ಅದೇ ಅವ್ರು ರಿಯಾಕ್ಟ್ ಮಾಡಿದರೆ ನಿಮಗೆ ಖುಷಿ ಆಗ್ತಿತ್ತು. ಓಕೆ, ನಾನು ಅಂದೆ, ಇವಳಿಗೀಗ ನೋವಾಗಿದೆ, ಕರೆಕ್ಟಾಗಿ ಆಗಿದೆ, ಹಿಂಗೆ ಇವಳಿಗೆ ಆಡ್ಕೊತಿರ್ಬೇಕು, ಹಂಗೆ ಯಾವಾಗಲೂ ನೋವು ಕೊಡ್ತಿರ್ಬೇಕು ಅನ್ಸುತ್ತೆ. ಅದೇ ಅವಳು ಏನೋ ರೆಸ್ಪಾಂಡೇ ಮಾಡಿಲ್ಲ, ಅವಳ ಲೈಫಲ್ಲಿ ಬ್ಯುಸಿಯಾಗಿ ಯಾರನ್ನೋ ಮಾತಾಡ್ಸ್ಕೊಂಡು ಏನೋ ಫಂಕ್ಷನ್ಗೆ ಹೋಗಿರ್ತಾರೆ, ಅವಾಗ ಏನೋ ಆಯಿತು, ರೆಸ್ಪಾಂಡೇ ಮಾಡಿದ್ರೆ ಯಾರನ್ನೋ ಮಾತಾಡ್ಸ್ಕೊಂಡು ಏನೋ ಹೋಗ್ಬಿಟ್ರೆ ಅಲ್ಲಿರೋರೆಲ್ಲ ನಿಮ್ಮ ಮುಖ ನೋಡ್ತಾರೆ. ಕರೆಕ್ಟಾ? ಅದೇ ರೀತಿ ಲೈಫಲ್ಲೂ ಕೂಡ, ಇದು ಫಂಕ್ಷನ್ ಎಕ್ಸಾಂಪಲ್, ಬಟ್ ಲೈಫಲ್ಲಿ ಕೂಡ ಅದೇ ರೀತಿ ಅಲ್ವಾ? ಆವಾಗ ನಿಮ್ಮ ಪವರ್ ನಿಮಗೆ ವಾಪಸ್ ಬರುತ್ತೆ. ಯಾರು ಕೂಡ ನಿಮ್ಮನ್ನು ಗೊಂಬೆ ಥರ ಆಡಿಸೋದಕ್ಕೆ ಆಗೋದೇ ಇಲ್ಲ. ಕೆಲವೊಂದ್ಸತಿ ನೋಡಿದ್ದೀರಾ, ಈ ಕಪಲ್ಸ್ ಏನಾದ್ರು ಇರ್ತಾರೆ ಅಂದ್ಕೊಳ್ಳಿ, ಒಂದೊಂದ್ಸತಿ ಬ್ರೇಕಪ್ ಅನ್ನೋ ರೀತಿ ಆಡ್ತಾರೆ ನಾಟಕನ. ಆರ್ ಬೇಕು ಅಂತ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ, ಕಾಲ್ ಪಿಕ್ ಮಾಡಲ್ಲ ಅಲ್ವಾ? ಈ ಥರ ಆಗ್ತಿರುತ್ತೆ. ಯಾಕೆ ಈ ಥರ ಮಾಡ್ತಾರೆ ಒಬ್ಬರು? ಬಿಕಾಸ್ ನೀವು ಅವ್ರ ಹಿಂದೆ ಬೀಳೋದು ಅವ್ರಿಗಿಷ್ಟ, ನಿಮ್ಮನ್ನು ಅವ್ರ ಕಂಟ್ರೋಲಿಗೆ ತಗೊಳ್ಳೋದು ಅವ್ರಿಗಿಷ್ಟ, ನಿಮ್ಗೆ ಆಟ ಆಡಿಸೋದು ಅವ್ರಿಗಿಷ್ಟ, ನಿಮಗೆ ನೋವು ಕೊಡೋದು ಅವ್ರಿಗಿಷ್ಟ. ಅಂದರೆ ಅವ್ರಿಗೆ ಪ್ರತಿ ಸತಿ ನೀವು ಅವ್ರನ್ನ ಇಷ್ಟಪಡ್ತೀವಿ, ಪ್ರತಿ ಸತಿ ಅವ್ರಿಗೆ ಬೇಕಾಗಿರುತ್ತೆ ವ್ಯಾಲಿಡೇಷನ್. ನಾನು ನಿನ್ನ ಇಷ್ಟೊಂದು ಇಷ್ಟಪಡ್ತೀನಿ, ನೀನು ಹಿಂಗೆ ಮಾಡ್ತಿದ್ಯಲ್ಲ ಅಂದರೆ ಅವ್ರಿಗೊಂಥರ ಲೈಮ್ ಲೈಟಲ್ಲಿ ಇರೋದಕ್ಕೆ ಇಷ್ಟ. ಓಕೆನಾ? ಸೊ ಒಂದು ತಿಳ್ಕೊಳ್ಳಿ, ಇಂಥವ್ರೆಲ್ಲ ನಿಜವಾಗ್ಲೂ ಪ್ರೀತಿಸ್ತಿರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರು ಜಸ್ಟ್ ಮಜಾ ತಗೋತಿರ್ತಾರಷ್ಟೇ. ನಾನು ಎಷ್ಟು ಇಂಪಾರ್ಟೆಂಟ್ ಒಬ್ಬರು ಲೈಫಲ್ಲಿ, ಹೆಂಗೆ ಮಾಡಿದ್ದೀನಿ ಇವ್ರನ್ನ ನನ್ನ ಹಿಂದೆ ಬಿಡೋ ರೀತಿ ಅಂತ ನೋಡಿ ಮಜಾ ತಗೊಳ್ಳೋದಕ್ಕೆ ಅವ್ರು ನಿಮ್ಮ ಲೈಫಲ್ಲಿ ಇರ್ತಾರಷ್ಟೇ. ಅವ್ರಿಗೆ ಜಸ್ಟ್ ನಿಮ್ಮನ್ನ ಕಂಟ್ರೋಲ್ ಮಾಡೋ ಪವರ್ ಬೇಕಷ್ಟೇ ಅವ್ರಿಗೆ. ಗೊತ್ತಾಗ್ತಿದೆಯಾ? ಅವ್ರಿಗೂ ವ್ಯಾಲ್ಯೂ ಇದೆ, ಅವ್ರಿಗೂ ಅಟೆನ್ಷನ್ ಕೊಡೋರು ಒಬ್ರು ಇದ್ದಾರೆ, ಬಟ್ ಸ್ಟಿಲ್ ಅವರು ಕೇರ್ ಮಾಡ್ತಿಲ್ಲ. ಅಷ್ಟೊಂದು ಏನು ದೊಡ್ಡ ಮನುಷ್ಯ ನಾನು, ಐ ಮೀನ್ ಆ ರೀತಿ ಅವ್ರಿಗೆ ಬೇಕು. ದಿನ ಒಂದು ಎಕ್ಸೈಟ್ಮೆಂಟ್ ಥರ ಬೇಕು ಅವ್ರಿಗೆ ಲೈಫಲ್ಲಿ. ಸೊ ಅಂಥವರೆಲ್ಲ ಪದೇ ನಿಮ್ಗೆ ಹಿಂಸೆ ಕೊಡೋದ್ರಿಂದ ಅವ್ರು ಖುಷಿ ಪಡ್ತಾರೆ. ಕರೆಕ್ಟ್? ಸೊ ನಾನು ಹೇಳ್ತಿರೋದು ಇಂಥದ್ರಿಂದನೇ ನೀವು ತಪ್ಪಿಸ್ಕೋಬೇಕು ಅಂತ ಹೇಳ್ತಿರೋದು. ಅವ್ರಿಗೇನು ಬೇಕಿರುತ್ತಲ್ಲ ಅದು ನೀವು ಮಾಡಬೇಡಿ, ಪದೇ ಮೆಸೇಜ್ ಮಾಡಬೇಡಿ, ಕಾಲ್ ಮಾಡಬೇಡಿ, ನೀವು ಸೈಲೆಂಟ್ ಆಗಿಬಿಡಿ. ನಿಮ್ಮ ಲೈಫಲ್ಲಿ ಏನಿದೆ ತುಂಬ ಇಂಪಾರ್ಟೆಂಟ್ ವರ್ಕ್ ಅದನ್ನು ಮಾಡಿ. ಸೊ ನಿಮ್ಮ ಸೈಲೆನ್ಸೇ ಅವ್ರಿಗೊಂದು ಉತ್ತರ ಆಗಿರಬೇಕು. ಸುಮ್ಮನೆ ಅವರಿಂದ ಕಾಡಿ ಬೇಡಿ ಮಾಡಿಕೊಂಡು ನಿಮ್ಮ ವ್ಯಾಲ್ಯೂನ ನೀವು ಕಳ್ಕೊಬೇಡಿ. ಏನು ನಿಮ್ಗೆ ಅಫೆಕ್ಟೇ ಆಗಿಲ್ಲ ಅಂತ ತೋರಿಸ್ಕೊಳ್ಳಿ, ಅವರೇ ಹೆದರ್ಕೋತಾರೆ. ನಿಮ್ಮ ಬೆಳವಣಿಗೆಯಿಂದನೇ ಅವ್ರಿಗೆ ಅರ್ಥ ಮಾಡಿಸಿ ನಿಮ್ಮ ವ್ಯಾಲ್ಯೂನ, ನಿಮ್ಮ ಸೈಲೆನ್ಸಿಂದ ಅವ್ರಿಗೆ ಅರ್ಥ ಮಾಡಿಸಿ ನಿಮ್ಮ ವ್ಯಾಲ್ಯೂನ. ನೀವು ಕೂಡ ಓಕೆ, ನನಗೆ ಇವರಿಂದ ಹೊಗಳಕ್ಕೆ ಬೇಕು, ಇವರಿಂದ ಒಂದು ಫೀಡ್ಬ್ಯಾಕ್ ಬೇಕು, ಇಂಥವ್ರಿಂದ ಒಂದು ವ್ಯಾಲಿಡೇಷನ್ ಬೇಕು, ಅವ್ರು ವ್ಯಾಲಿಡೇಷನ್ ಕೊಟ್ಟರೆ ನನಗೆ ಖುಷಿ, ಅವರೊಬ್ಬರು ಒಪ್ಕೊಂಡ್ರೆ ಸಾಕು. ಈ ರೀತಿ ನೀವು ಕೂಡ ಲೈಫಲ್ಲಿ ಆಗಬೇಡಿ. ಎಕ್ಸ್ಪೆಕ್ಟ್ ಮಾಡಬೇಡಿ ಎಲ್ಲರೂ ನಿಮ್ಮನ್ನ ಇಷ್ಟಪಡಬೇಕು, ಹೊಗಳ್ಬೇಕು ಅಂತ. ಯಾಕಂದರೆ ಆ ವ್ಯಕ್ತಿ ನಿಮ್ಮನ್ನು ಆ ರೀತಿ ಮಾಡಲಿಲ್ಲ, ಹೊಗಳಲಿಲ್ಲ ಅಂದಾಗ ನಿಮ್ಗೇನಾಗುತ್ತೆ, ನಿಮ್ಮ ಕಂಡ್ರೆ ನಿಮಗೆ ಸಿಟ್ಟು ಬರುತ್ತೆ, ನಿಮ್ಮ ಲೈಫ್ ಕಂಡ್ರೆ ನಿಮಗೆ ಸಿಟ್ಟು ಬರುತ್ತೆ. ಓಕೆ, ನಾನು ಯೂಸ್ಲೆಸ್, ನನಗೇನು ಬೆಲೆ ಇಲ್ಲ ಅನ್ನೋ ರೀತಿ ಆಗುತ್ತೆ. ಸೊ ಆ ರೀತಿ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಗೊತ್ತಾಗ್ತಿದೆಯಾ? ಇನ್ಯಾರೋ ಬಂದು ನೀವು ತುಂಬ ಬ್ಯೂಟಿಫುಲ್ ಸೋಲ್ ಅಂತ ಹೇಳ್ಕೊಡೋದು ಬೇಕಾಗಿಲ್ಲ. ನೀವು ಇಲ್ಲಿ ಜನ್ಮ ತಾಳಿದ್ದೀರಾ ಅಂದರೆ ಯು ಆರ್ ಬ್ಯೂಟಿಫುಲ್ ಆಲ್ರೆಡಿ. ಆ ರೈಟ್ಸ್ನ ಯಾರಿಗೂ ಕೊಡಬೇಡಿ, ನಿಮ್ಮನ್ನ ನೋವು ಮಾಡೋವಂಥ ರೈಟ್ಸ್ ಅಥವಾ ನಿಮ್ಮನ್ನ ಖುಷಿ ಮಾಡೋವಂಥ ರೈಟ್ಸ್. ಡೋಂಟ್ ಡೂ ದಟ್ ಎವರ್. ಓಕೆ? ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮಗೆ ನೀವು ನಾನು ಎಷ್ಟು ಸಖತ್ತಾಗಿದ್ದೀನಲ್ವಾ ಅಂತ ಅಂದ್ಕೊಳ್ಳಿ. ಯು ವಿಲ್ ಬಿ ವೆರಿ ಹ್ಯಾಪಿ. ಯಾರೋ ಬೇರೆಯವ್ರ ಸರ್ಟಿಫಿಕೇಟ್ ಕೊಡೋದು ನಿಮಗೆ ಬೇಕೇ ಆಗಿರೋದಿಲ್ಲ. ಆವಾಗ ಸ್ವಲ್ಪ ದಿನ ಈ ಥರ ಮಾಡಿ ನೋಡಿ, ನೀವು ಬೇಕಿದ್ರೆ ಯು ವಿಲ್ ಫೀಲ್ ಡಿಫ್ರೆಂಟ್ಲಿ ಆ್ಯಂಡ್ ಯು ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಎಲ್ರಿಗೂ ಅಥವಾ ಯಾರಿಗೋ ಏನೋ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ನಿಮ್ಮ ಎಲ್ಲ ಎಮೋಷನ್ಸ್ನ ತೋರಿಸ್ಕೋಬೇಕಂತ ಕೂಡ ಎಲ್ಲೂ ಇಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಸೀಕ್ರೆಟ್ನ ಕೂಡ ಶೇರ್ ಮಾಡಬೇಕು ಅಂತ ಯಾರೂ ಹೇಳಿಲ್ಲ. ನೀವು ನ್ಯಾಯವಾಗಿದ್ದೀರಾ, ಸಾಕಷ್ಟು. ಯಾಕಂದರೆ ನೀವು ಎಮೋಷನ್ ತೋರಿಸ್ಕೊಳ್ಳೋದ್ರಿಂದ, ನೀವು ಏನೋ ಒಂದು ಸೀಕ್ರೆಟ್ನ ಹೇಳೋದ್ರಿಂದ ಯಾವ ಜನಗಳು ನಿಮಗೆ ಟ್ರೋಫಿ ಕೊಡೋದಿಲ್ಲ. ಅದನ್ನ ಇಟ್ಕೊಂಡು ನಿಮಗೆ ಮಜಾ ಉಡಾಯಿಸ್ತಾರಷ್ಟೇ. ಓಕೆನಾ? ಆ ವಿಷಯಗಳನ್ನ ಇಟ್ಕೊಂಡು ಎಲ್ಲರ ಹತ್ರ ಮಜಾ ಮಾಡೋದು, ಅದನ್ನ ಹೇಳ್ಕೊಂಡು ನಗಾಡೋದು, ಈ ರೀತಿ ಮಾಡ್ತಾರೆ. ಸೊ ಆಲ್ವೇಸ್ ರಿಮೆಂಬರ್, ನಿಮ್ಮ ಸ್ಟ್ರೆಂತ್ ಮಾತ್ರ ತೋರಿಸ್ಕೊಳ್ಳಿ, ನಿಮ್ಮ ವೀಕ್ನೆಸ್ ನಿಮ್ಮಲ್ಲೇ ಇರಲಿ ಆ್ಯಂಡ್ ಆ ವೀಕ್ನೆಸ್ ಮೇಲೆ ನೀವು ವರ್ಕ್ ಮಾಡಿ. ಕೊನೆಯದಾಗಿ ಹೇಳಬೇಕಂದ್ರೆ ಎಲ್ರಿಗೂ ಓಪನ್ ಬುಕ್ ಆಗಬೇಡಿ. ಗೊತ್ತಾಗ್ತಿದೆಯಾ?
ಒಂದು ಮಿಸ್ಟ್ರಿ ಆಗಿರಿ ಸ್ವಲ್ಪ ಲೈಫಲ್ಲಿ. ಐ ಮೀನ್ ಅನ್ರಿಸಾಲ್ವ್ಡ್ ಮಿಸ್ಟ್ರಿ. ಓಕೆ, ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಆಲ್.